ಹಾ ನಮಸ್ಕಾರ, ಹೇಳಿ ಸರ್. ಸರ್ ಕೆಲ್ಸದ ಬಗ್ಗೆ ಕೇಳಬೇಕಿತ್ತು. ಯಾರ ಬಗ್ಗೆ? ಕೆಲ್ಸದ ಬಗ್ಗೆ, ನನ್ನ ಬಗ್ಗೆನೇ. ಕೆಲ್ಸದ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ ಸರ್. 11 ಆಗಸ್ಟ್ ಆಗಸ್ಟ್ 94. 94. ಓಕೆ. ಟೈಮಿಂಗ್ಸ್ ಹೇಳಿ ಸರ್. 11:45 AM. 11:45 AM. AM. ಓಕೆ. ಹುಟ್ಟಿದ ಊರು ಬೆಂಗಳೂರು. ಬ್ಯಾಂಗಳೂರು. ಓಕೆ. ಯೂಟ್ಯೂಬ್ ನೋಡ್ತಾ ಇರ್ತೀರಾ? ಹೌದು, ನೀವು ಚಾನಲ್ ಎಲ್ಲ ಫಾಲೋ ಮಾಡ್ತೀವಿ. ಓಕೆ. ಮುಂಚೆ ಇತ್ತಲ್ಲ, ಆ ಚಾನಲ್ ನ ಫಾಲೋ ಮಾಡ್ತಾ ಇದ್ವಿ. ಮುಂಚೆ ಚಾನಲ್ ಇಲ್ಲ ಸರ್, ಹೊಸ ಚಾನಲ್. ಅದನ್ನು ಫಾಲೋ ಮಾಡ್ತಿದ್ವಿ, ಇದನ್ನು ಫಾಲೋ ಮಾಡ್ತಾ ಇದ್ವಿ. ಇರ್ಲಿ ಸರ್, ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ. ಸೂಪರ್ ಸರ್. ಚೆನ್ನಾಗಿ ಬರ್ತಾ ಇದೆಯಾ ಎಲ್ಲ? ಹೌದು ಸರ್, ಎಲ್ಲ ಕ್ಲೀನ್ ಆಗಿ ಬರ್ತಾ ಇದೆ. ಸತ್ಯ ಹೇಳ್ತೀವ ಸುಳ್ಳು ಹೇಳ್ತೀವ? ಸತ್ಯ ಹೇಳ್ತೀವ ಸುಳ್ಳು ಹೇಳ್ತೀವ? ಎಷ್ಟೊಳ್ಳೆ ದಿನ ನಂಬದೇ ಅಲ್ಲ ಎಷ್ಟೋ ಜನ, ಲೈಫಲ್ಲಿ ನಂಬದೇ ಇಲ್ಲ ಎಷ್ಟೋ ಜನ. ಅದೇ ಹೇಳ್ತಾರಲ್ಲ ಸರ್, ಸತ್ಯ ಕಹಿ. ಸತ್ಯ ಕಹಿ, ಅದಕ್ಕೆ ನಂಬಲ್ಲ. ಸುಳ್ಳು ಹೇಳೋರು ಏನಾದ್ರು ಒಳ್ಳೆ ಪರಿಹಾರ ಕೊಟ್ಬಿಟ್ರೆ ಖುಷಿ ಆಗ್ತಾರೆ ತಾತ್ಕಾಲಿಕವಾಗಿ, ಆಗದೆ ಇದ್ದಾಗ ಪರ್ಚ್ಕೊಳ್ಳೋದೆ ಅಲ್ವಾ? ನಾವು ನೋಡಿದೀವಿ ಹೊರಗಡೆ ಹೇಳ್ತಾರಲ್ಲ ಸರ್, 50 ರೂಪಾಯಿ ಕೊಟ್ರೆ 100 ರೂಪಾಯಿ ಕೊಟ್ರೆ. ನಾನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ, ಬಟ್ ಹೊರಗಡೆ ಎಷ್ಟು ಜನ ಹಾಳು ಮಾಡ್ತಾರೆ ಅಂದ್ರೆ ದುಡ್ಡಿಸ್ಕೊಂಡು. ಮನುಷ್ಯತ್ವನೇ ಇಲ್ಲ ಇವತ್ತು. ಅಸ್ಟ್ರಾಲಜರ್ಸ್ಗೆನೆ ಹೇಳ್ತಾ ಇದ್ದೀನಿ, ಕಷ್ಟ ಇದೆ. ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ಸ್ವಲ್ಪ ಅಧರ್ಮದ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಷ್ಟೇ. ಓಕೆ. ಶಾಸ್ತ್ರನ ಹಾಳು ಮಾಡ್ತಾ ಇದ್ದಾರೆ ತನ್ನ ಸ್ವಾರ್ಥಕ್ಕೋಸ್ಕರ. ಸ್ವಾರ್ಥ ಮಾಡೋದ್ ತಪ್ಪೇ ಅಲ್ಲ ಅಲ್ವಾ? ಸ್ವಾರ್ಥ ಮಾಡೋದ್ ತಪ್ಪೇ ಅಲ್ಲ. ದುಡ್ಡು ಮಾಡ್ಕೊಳ್ಳಿ, ಎಷ್ಟಾದ್ರೂ ಮಾಡ್ಕೊಳ್ಳಿ, ಸತ್ಯ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಹೇಳಿ ಸರ್, ನಿಮ್ದು ಜಾಬ್ ಸಿಗ್ತಾ ಇಲ್ಲ ಸರ್, ತುಂಬಾ ಕಷ್ಟ ಪಡ್ತಾ ಇದೀವಿ. ಜಾಬ್ ಇಲ್ಲವೇ ಇಲ್ಲ. 11 ಆಗಸ್ಟ್ 94 ಅಲ್ಲ? 11 ಆಗಸ್ಟ್ 94. ಹೌದು. ಓಕೆ. ಕನ್ಯಾ ರಾಶಿನಲ್ಲಿ ಹುಟ್ಟಿದಿರಾ, ತುಲಾ ಲಗ್ನ, ಹಾಗೆ ಹಸ್ತ ನಕ್ಷತ್ರ 2ನೇ ಪಾದ, ಕರೆಕ್ಟ್? ಓಕೆ. ಸೊ ಪ್ರಸ್ತುತ ನಿಮಗೆ ಗುರುದಶ ಗುರುಭುಕ್ತಿ ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ಅಂತರ್ಭುಕ್ತಿನ ನೋಡ್ತೀವಿ. ಸದ್ಯಕ್ಕೆ ಬುಧ ಅಂತರ್ಭುಕ್ತಿ ನಡೀತಾ ಇದೆ. ಸೊ ಗುರುನಲ್ಲಿ ನಿಮಗೆ 1ನೇ ಮನೆ ಹಾಗೆ 10ನೇ ಮನೆ ಇಟ್ಟಾಗಿದೆ. ಜಾಬ್ ಯೋಗ ಡೆಫಿನೆಟ್ಲಿ ಇದೆ, ಮಾಡರೇಟ್ ಸಕ್ಸಸ್ ಇದೆ. ದಶ ಡೆಫಿನೆಟ್ಲಿ ಜಾಬ್ ಯೋಗ ತೋರಿಸ್ತಾ ಇದೆ. ಆದ್ರೆ ಸೇಮ್ ದಶ ಸೇಮ್ ಭುಕ್ತಿ ಅಂತ ಬಂದಾಗ ಸ್ವಲ್ಪ ಕೆಲಸಗಳು ಬೇಗ ಬೇಗ, ಅರ್ಥ ಆಯ್ತಾ? ಸ್ವಲ್ಪ ನಿಧಾನಕ್ಕೆ ಸಿಗುತ್ತೆ, ಗ್ಯಾರಂಟಿ ಸಿಗುತ್ತೆ. ಇಲ್ಲೇನಾಗುತ್ತೆ ಅಂದ್ರೆ ಜ್ಯೋತಿಷ್ಯದಲ್ಲಿ ಯೋಗ ತಕ್ಷಣ ಜಾಬ್ ಸಿಗಲ್ಲ, ಮೈಂಡಲ್ಲಿ ಇಟ್ಕೊಳ್ಳಿ. ಯೋಗ ಅನ್ನೋದು ನಿಮ್ಗೆ ಕಂಪ್ನೀಸ್ ಆಪರ್ಚುನಿಟೀಸ್ ಕೊಡ್ಬೇಕು. ಆಪರ್ಚುನಿಟಿನೇ ಇಲ್ಲ ಅಂದಾಗ ಯೋಗ ಇದ್ರೂ ಏನ್ ಪ್ರಯೋಜನ ಅಲ್ವಾ? ಈಗ ನಿಮ್ ಕಂಪ್ನಿನಲ್ಲಿ ಆಫರ್ ಮಾಡಬೇಕು ಇಂಟರ್ವ್ಯೂಗೆ ಅಥವಾ ಎಕ್ಸಾಮ್ ಬರೆಯೋಕೋ ಏನಂತ, ಕರೆಕ್ಟ್? ಅವಾಗ ಅವ್ರು ಕೇಳ್ತಕ್ಕಂಥ ಸ್ಕಿಲ್ ನಿಮ್ಮಲ್ಲಿ ಇರ್ಬೇಕು. ಆಗ ಜಾತಕದಲ್ಲಿ ಯೋಗ ಇದ್ರೆ ಏನು ಅಂದ್ರೆ ಒಳ್ಳೆ ಸ್ಯಾಲ್ರಿ, ಒಳ್ಳೆ ಪೋಸ್ಟು, ಸಖತ್ತಾಗಿ ಹೋಗ್ತೀರಾ ಅಂತ ಅರ್ಥ. ಯೋಗ ಇಲ್ಲ ಅಂದಾಗ ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇರ್ಲಿ, ನಿಮ್ಗೆ ಒಳ್ಳೆ ಸ್ಯಾಲ್ರಿ ಕೊಡಲ್ಲ ಅವರು. ಇದೇ ಸೀಕ್ರೆಟ್. ಬಟ್ ಯೋಗ ತುಂಬಾ ಅದ್ಭುತವಾಗಿ ತೋರಿಸ್ತಾ ಇದೆ, ಡೌಟ್ ಇಟ್ಕೋಬೇಡಿ. ಓಂ ಸೋಂ ಸೋಮಾಯ ನಮಃ ಅಂತ 108 ಸಲ ಮಂತ್ರ ಹೇಳ್ತಾ ಇರಿ, ಆಟೋಮೆಟಿಕ್ ಜಾಬ್ ಆಗುತ್ತೆ. 2 ಮುಖದ ರುದ್ರಾಕ್ಷಿನ ಇಮಿಡಿಯೇಟ್ ಹಾಕೊಳ್ಳಿ, ಇನ್ನೂ ಹೆಲ್ಪ್ ಆಗುತ್ತೆ. ಗ್ಯಾರಂಟಿ ಜಾಬ್ ಸಿಗುತ್ತೆ, ನೀವೇ ಕಾಲ್ ಮಾಡ್ತೀರಿ. ಓಕೆ, ಒಳ್ಳೇದಾಗ್ಲಿ ಸರ್. ಓಕೆ, ನೆಕ್ಸ್ಟ್ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹಾ ಹೇಳಿ ಸರ್. ಏನು? ಹಲೋ, ಹೇಳಿ. ಸರ್. ಹಾ ನಾನೇ ಮಾತಾಡ್ತಿರೋದು, ಹೇಳಿ ಸರ್. ನಮಸ್ಕಾರ. ಪ್ರಶ್ನಾಶಾಸ್ತ್ರ. ಪ್ರಶ್ನೆ ಹೇಳಿ ಸರ್, ಫಸ್ಟ್ ಪ್ರಶ್ನೆ ಹೇಳಿ. ಏನು? ಸಂತಾನದ ಬಗ್ಗೆ ಕ್ವಶನ್. ಓಕೆ, ನಂಬರ್ ಹೇಳಿ. 1 to 249. ನಂಬರ್ 6 ಸರ್. 6. ಓಕೆ. ಸೊ ನೋಡೋಣ. ಸಂತಾನ 1ನೇದ 2ನೇದ ಮಗು? ಆಗಿಲ್ಲ ಸರ್, ಮದುವೆ ಆಗಿ 12 ವರ್ಷ ಆಯ್ತು ಸರ್, ಇನ್ನೂ ಆಗಿಲ್ಲ. ಅಲ್ಲಿಂದ ಆಗೇ ಇಲ್ಲ ಮಕ್ಕಳು. ಓಕೆ. 5ನೇ ಮನೆ ಚಂದ್ರ ಬಂದಿದೆ. ಚಂದ್ರನ್ ಕಾಂಬಿನೇಷನ್ಸ್ ನೋಡೋಣ. ಸೊ ಚಂದ್ರನಲ್ಲಿ 2ನೇ ಮನೆ, ಓಕೆ. 5ನೇ ಮನೆ, 1ನೇ ಮನೆ ಮಿಕ್ಸ್ ಅಲ್ಲಿ ಬಂದಿದೆ ಸರ್. ಮೀಡಿಯಂ ಅಲ್ಲಿ ಬಂದಿದೆ, ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ ಸರ್ ಪ್ರಶ್ನಾಶಾಸ್ತ್ರ.
ಅದನ್ನ ದಶಾಭುಕ್ತಿಗೆ ಹೋಗಿ ನೋಡ್ತೀವಿ. ದಶಾಭುಕ್ತಿಗಳು ಕೊಡಬೇಕು ಪ್ರಶ್ನಾಶಾಸ್ತ್ರದಲ್ಲಿ. ಕುಜ ದಶಾ ಹಾಗೆ ಅದರಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಕುಜ ಬುಧ ನಿಮಗೆ ಕೊಡ್ತಾರಾ ಅಂತ ನೋಡೋಣ. ಕುಜ ಎಸ್ ಅಂದಿದೆ, ಬುಧ ಸ್ವಲ್ಪ ಸದ್ಯಕ್ಕೆ ನೋ ಅಂತ ಇದೆ. ಟೈಮಿಂಗ್ ಹೇಳ್ತೀನಿ, ಆ ಟೈಮಲ್ಲಿ ಟ್ರೈ ಮಾಡಿ ಸರ್ ದಯವಿಟ್ಟು. 2026 ಡಿಸೆಂಬರ್ ಇಂದ 2027 ಏಪ್ರಿಲ್. ಓಕೆ, ಈ ಟೈಮಲ್ಲಿ ಟ್ರೈ ಮಾಡಿದ್ದಲ್ಲಿ ಆಗೋ ಚಾನ್ಸಸ್ ಇದೆ ಅಂತ ಬಂದಿದೆ. 12 ವರ್ಷ ಪರವಾಗಿಲ್ಲ. ಓಕೆ, ಸೊ ಹಾಗೆ ಒಂದು ಮಂತ್ರ ಹೇಳ್ತೀನಿ, ಓಂ ಗಂ ಗಣಪತಿ ಮಹಾ. ಇದನ್ನ ಎಷ್ಟು ಲಕ್ಷ ಆಗುತ್ತೆ ಅಷ್ಟು ಲಕ್ಷ ಪಠನೆ ಮಾಡಿ, ತುಂಬಾ ಆಗುತ್ತೆ ನಿಮಗೆ ಮಕ್ಕಳಾಗೋದಕ್ಕೆ. ಹಾಗೆ 9 ಮುಖದ ರುದ್ರಾಕ್ಷನ ಇಬ್ರು ಹಾಕೊಳ್ಳಿ ಇಮಿಡಿಯೇಟ್. ಸೊ ಒರಿಜಿನಲ್ ನಮ್ಮ ಆಫೀಸಲ್ಲಿ ಸಿಗುತ್ತೆ, ಅಲ್ಲಿ ಬೇಕು ಅಂದ್ರೆ ತಗೋಬಹುದು, ಎನರ್ಜೈಸ್ ಮಾಡಿ ಕೊಡ್ತೀವಿ. ಓಕೆ, ಸೊ ಮಕ್ಕಳಾಗೋ ಸಾಧ್ಯತೆ ಇದೆ ಡೆಫಿನೆಟ್ಲಿ. ಸೊ ಮಂತ್ರಗಳನ್ನ ಹೇಳ್ಬೇಕಾಗುತ್ತೆ, ಸುಮ್ನೆ ನಾನು ಹೇಳಿದ್ ಸಕ್ಸಸ್ ಆಗಲ್ಲ. ಮಂತ್ರ ಹೇಳ್ಬೇಕು, ನಾನು ಕೊಟ್ಟಿರೋದನ್ನ ಫಾಲೋ ಮಾಡ್ಬೇಕು, ಆಗತ್ತೆ. ದೇವ್ರ ಮೇಲೆ ಭಾರ ಆಗ್ಬೇಕು, ಅರ್ಥ ಆಯ್ತಾ? ಓಕೆ ಸರ್, ಆಗತ್ತೆ, ಒಳ್ಳೇದಾಗ್ಲಿ. ಯಾ, ನಮಸ್ತೆ. ಹಲೋ, ಹಾ ಹೇಳಿ ಮೇಡಮ್. ಅದೇ ನನ್ನ ಮಗಳ ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು, ಅದಕ್ಕೋಸ್ಕರ. ಹೇಳಿ ಮೇಡಮ್, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 19/4/2001 ಬೆಳಗಿನ ಜಾವ 3:30 AM. ಬೆಳಗಿನ ಜಾವ 3:30 AM. ಓಕೆ, ಹುಟ್ಟಿದ ಊರು ಹೇಳಿ ಮೇಡಮ್. ಮಂಡ್ಯ ಸಿಟಿ. ಮಂಡ್ಯ. ಮಂಡ್ಯ ಸಿಟಿ. ಓಕೆ, ಅವಳ ಮದ್ವೆಗೆ ನೋಡ್ತಾ ಇದೀವಿ, ಯಾಕೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಅವ್ರಿಗೆ ಇಷ್ಟ ಆದ್ರೆ ನಮ್ಗೆ ಇಷ್ಟ ಆಗಲ್ಲ. ಒಂದ್ ನಿಮಿಷ, ನೀವು ಕ್ವಶನ್ ಕೇಳ್ಬಿಟ್ಟು ಉಳ್ದಿದ್ ನನಗ್ ಬಿಡಿ, ನಾನೇನ್ ಹೇಳಿ, ಎಲ್ಲ ನೀವ್ ಹೇಳಿದ್ರೆ. ಸರಿ ಸರಿ. ಒಬ್ಬ ಅಸ್ಟ್ರಾಲಜರ್ ಆದವನಿಗೆ ಸ್ಪೆಸಿಫಿಕ್ ಕ್ವಶನ್ ಕೇಳ್ಬೇಕು, ಉಳ್ದಿದ್ ನೀವ್ ಹೇಳ್ಬಾರ್ದು. ಅದನ್ನೇ ಏನದು, ನೀವ್ ಎಲ್ಲಾರ ಹತ್ರನು ಇವತ್ತು ಹೊರಗಡೆ ಹೋಗಿ ಅಸ್ಟ್ರಾಲಜರ್ ಇರೋ ಬರೋದೆಲ್ಲ ಹೇಳ್ಕೊಂಡ್ಬಿಡ್ತೀರಾ, ಅವ್ರು ಅದನ್ನೇ ತಿರ್ಚಿ ಪರ್ಚಿ ಹೇಳಿ ಕಳಿಸ್ತಾರೆ. ರೈಟ್. ಕುಂಭರಾಶಿ, ಕುಂಭ ಲಗ್ನ, ಶತಭಿಷ ನಕ್ಷತ್ರ 2ನೇ ಪದ, ಕರೆಕ್ಟಾ? ಕರೆಕ್ಟ್. ಓಕೆ, ಸೊ ಪ್ರೆಸೆಂಟ್ ಗುರುದಶ ನಡೀತಾ ಇದೆ, ಅದರಲ್ಲಿ ಚಂದ್ರಭುಕ್ತಿ. ಅಷ್ಟು ದಶ ನೋಡೋಣ ಹೇಗಿದೆ ಅಂತ. 12ನೇ ಮನೆ 3ನೇ ಮನೆ ಇಟ್ಟಾಗಿದೆ. ಸ್ಟ್ರೆಂತ್ ಲೋ ಇದೆ ಮೇಡಮ್, 30% ಇವಾಗ ಅಷ್ಟೇ ಇರೋದು ದಶ, ಸ್ಟ್ರೆಂತ್ ಇಲ್ಲ. ಓಕೆ, ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇದೆ. ಮುಂದಿನ ದಶ ಸ್ಟ್ರೆಂತ್ ಆಗುತ್ತೆ ಅಂತ ನೋಡ್ತೀವಿ, ಮುಂದಿನ ದಶ ಸ್ಟ್ರೆಂತ್ ಇದೆ. ಓಕೆ, ಮುಂದಿನ ದಶ ಚೆನ್ನಾಗಿದ್ದಾಗ ಮದುವೆ ಕೊಟ್ಟೆ ಕೊಡುತ್ತೆ, ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಎಷ್ಟು ವರ್ಷ ನಿಮ್ಮ ಮಗಳಿಗೆ ಇವಾಗ? 25 ವರ್ಷ, ಏಪ್ರಿಲ್ಗೆ 24-25 ಬಿದ್ದಿದೆ. ಇವಾಗ ಭುಕ್ತಿ ಚೆನ್ನಾಗಿಲ್ಲ. ನೆಕ್ಸ್ಟ್ ಕುಜ ಭುಕ್ತಿ, ಅದು ಚೆನ್ನಾಗಿಲ್ಲ. ನೆಕ್ಸ್ಟ್ ರಾಹು ಭುಕ್ತಿ, ಅದು ಚೆನ್ನಾಗಿಲ್ಲ. ನನ್ನ ಪ್ರಕಾರ ಸ್ವಲ್ಪ ಲೇಟ್ ಮಾಡಿ ಅಂತ ಒಳ್ಳೇದು. 2030 ಮಾಡೋದು ಒಳ್ಳೇದು. ಇಲ್ಲ ಅದಕ್ಕಿಂತ ಮುಂಚೆ ಬೇಕು ಅಂದ್ರೆ 30 to 40% ಯೋಗ ಇದೆ. ತುಂಬಾ ಕಾಂಪ್ರಮೈಸ್ ಆಗ್ಬೇಕು, ಅರ್ಥ ಆಯ್ತಾ? ಜಾತಕ ಚೆನ್ನಾಗಿದ್ರೆ ಹುಡುಗ ಚೆನ್ನಾಗಿರಲ್ಲ, ಇವೆರಡು ಚೆನ್ನಾಗಿದ್ರೆ ಪ್ರಾಪರ್ಟಿನೇ ಇರಲ್ಲ, ಇವ್ 3 ಚೆನ್ನಾಗಿದ್ರೆ ಅರ್ಥ ಆಯ್ತಾ? ನೀವು ಎಲ್ಲ ಹಂಗೆ ಇರ್ತವೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಬರ್ತಾ ಇದಾವೆ, ನಮ್ಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ 25 ಆಯ್ತಲ್ಲ ಅಂತ ಅರ್ಜೆಂಟ್ ಮಾಡ್ಕೋಬೇಡಿ. ಹಣೆ ಬರ ಹೇಳ್ತಾ ಇದೆ, ನಿಧಾನ ಮಾಡಿದ್ರೆ ಒಳ್ಳೇದಾಗತ್ತೆ ನಿಮ್ ಮಗಳಿಗೆ ಅಂತ. ಅರ್ಜೆಂಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಇನ್ನು ಅವರಿಗೆ ನೆಗೆಟಿವ್ ಟೈಮ್ ಅಂತಕ್ಕಂಥದ್ದು 4 ವರ್ಷ ಇದೆ. ಬರೋ ಜಾತಕ ಕೆಟ್ಟದಿತ್ತು ಅಂದ್ರೆ ಒಡೆದ್ ಬಿಸಾಕ್ಬಿಡುತ್ತೆ, ಏನ್ ಬೇಕಾದ್ರೂ ಆಗ್ಬೋದು ಆ 4 ವರ್ಷದಲ್ಲಿ. ಅದೇ ನೀವು ನಿಧಾನ ಮಾಡಿದ್ರೆ, ಒಳ್ಳೆ ಜಾತಕ ನೋಡಿ ಮಾಡಿದ್ರೆ ಒಳ್ಳೇದಾಗ್ಬಿಡುತ್ತಲ್ಲ. ಅದಕ್ಕೆ ಸ್ವಲ್ಪ ಮಂತ್ರ ತಂತ್ರ ಕೊಡ್ತೀನಿ, ಟೈಮಿಂಗ್ ಒಂದ್ ಕಾಯಿರಿ. ಹಾಗೆ ಒಂದು ಸದ್ಯಕ್ಕೆ 2 ಒಂದು ರೂಬಿ ಜಮ್ ಸ್ಟೋನ್ ಹಾಕ್ಸಿ ಅವ್ರಿಗೆ, ರೂಬಿ ಮಾಣಿಕ್ಯ, ಅದನ್ನ ಬಲಗೈ ಉಂಗುರದ ಬೆರಳಿಗೆ ದಯವಿಟ್ಟು ಹಾಕ್ಸಿ. ಸ್ವಲ್ಪ ಮದ್ವೆಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ. ಹಾಗೆ ದಾನ ಸಜೆಷನ್ ಮಾಡ್ತೀನಿ, ಅಕ್ಕಿ ದಾನನ ಪ್ರತಿ ಸೋಮವಾರ 3 ತಿಂಗಳು ದಾನ ಮಾಡಿಸಿ, ಬಡವರು ಭಿಕ್ಷುಕರಿಗೆ ಮಾಡಿಸತಕ್ಕಂಥದ್ದು. ಓಕೆ, ಸ್ವಲ್ಪ ನಿಧಾನ ಮಾಡಿದ್ರೆ ಗ್ಯಾರಂಟಿ ಇಲ್ಲ. ತುಂಬಾ ಅರ್ಜೆಂಟ್ ಇದೆ ಸರ್ ಅಂದ್ರೆ ಓಂ ಭಾಸ್ಕರಾಯ ನಮಃ ಅಂತ 1 ಲಕ್ಷನಾದ್ರೂ ಜಪ ಮಾಡಿಸಿ. ಅವ್ರ 40% ಯೋಗ ಇದೆ, ಅದು ದೈವ ನಿರ್ಣಯ. 40% ಇದ್ದಾಗ ಹಣೆ ಬರದಲ್ಲಿದ್ದಾಗ ಏನ್ ಬೇಕಾದ್ರೂ ಮಾಡ್ತಾನೆ ದೇವ್ರು. ಬಟ್ ಅರ್ಜೆಂಟ್ ಇದ್ರೆ ಮಂತ್ರ ಹೇಳ್ಸಿ ದಾನ ಮಾಡಿಸಿ, ಅದೊಂದು ಉಂಗ್ರ ಹಾಕ್ಸಿ. ಬಟ್ ನಾನು ಹೇಳಿರೋ ಟೈಮಿಂಗ್ ಆದ್ರೆ ಒಳ್ಳೆ ರೀತಿ ಮದುವೆ ಆಗುತ್ತೆ. ನೀವು ಬಿಟ್ಟು ಯಾ ಹಲೋ
ಹೇಳಿ ಮೇಡಮ್. ಹಲೋ, ಹೇಳಿ. ಗುರುಜಿ ಹತ್ರ ಮಾತಾಡ್ಬೇಕಿತ್ತು ಸರ್. ಅಯ್ಯೋ, ಯಾರು ಮಾತಾಡ್ತಾವ್ರೆ ಅನ್ನೋದೇ ಗೊತ್ತಿಲ್ವಾ? ಹಲೋ, ಮಾತಾಡ್ತಿರೋದು ಹೇಳಿ ಮೇಡಮ್. ಹಾ, ನಮ್ಮ ಮನೆಯವ್ರದ್ದು ಫಿನಾನ್ಷಿಯಲ್ ಮತ್ತೆ ಜಾಬ್ ಕಂಡೀಷನ್ ಕೇಳ್ಬೇಕಿತ್ತು ಗುರುಜಿ. ಏನ್ ಕೇಳ್ಬೇಕು? ಫಿನಾನ್ಷಿಯಲ್ ಕಂಡೀಷನ್ ಮತ್ತೆ ಜಾಬ್ ಎಂದು ಕೇಳ್ಬೇಕಿತ್ತು. ಜಾಬ್ ಬಗ್ಗೆ ಮತ್ತೆ ಹಾ, ಉದ್ಯೋಗದ್ದು ಮತ್ತೆ ಫಿನಾನ್ಷಿಯಲ್ ಕಂಡೀಷನ್ ಮುಂದಿನವ್ರದ್ದು. ಯಾವ್ದಾರ ಒಂದು ಕೇಳಿ. ಹಲೋ, ಒಂದು ಕೇಳಿ ಮೇಡಮ್. ಹಲೋ, ಮೇ 13, 1988 ಅವರು ಬಾರ್ನ್ ಆಗಿದ್ದು. ಮೇ 13, 1988. ಓಕೆ. ಟೈಮಿಂಗ್ಸ್? ಟೈಮಿಂಗ್ 4 ಗಂಟೆ ಸರ್, 4 ಗಂಟೆ ಬೆಳಿಗ್ಗೆ. ಹುಟ್ಟಿದವರು? ಊರು ಬಾಗಲಕೋಟೆ ಹತ್ರ ಬೆನ್ಕಟ್ಟಿ ಅಂತ. ಯಾವ ತಾಲೂಕು? ಯಾವ ತಾಲೂಕ್ ಬರುತ್ತೆ? ಬೆನ್ಕಟ್ಟಿ ತಾಲೂಕು, ಬಾಗಲಕೋಟೆನೆ. ಬಾಗಲಕೋಟೆ ತಾಲೂಕೆ, ಬಾಗಲಕೋಟೆ ಡಿಸ್ಟಿಕ್. ಬಾಗಲಕೋಟೆ. ಓಕೆ. ಓಕೆ. ಮೀನರಾಶಿ, ಮೀನ ಲಗ್ನ, ರೇವತಿ ನಕ್ಷತ್ರ. ಹಾ, ಸದ್ಯಕ್ಕೆ ಶುಕ್ರ ದಶ ನಡೀತಾ ಇದೆ, ಅದರಲ್ಲಿ ಅವ್ರಿಗೆ ಕೇತು ಭಕ್ತಿ. ಸೊ ಜಾಬ್ ಅಲ್ಲಿ ಏನ್ ಕೇಳಬೇಕು? ಅಂದ್ರೆ ಇವಾಗ ಜಾಬ್ ಅಷ್ಟಕ್ಕಷ್ಟೇ ಇದೆ. ಇವಾಗ ಮುಂದೆ ಅವರು ಹೋಗಿ ವ್ಯವಸಾಯನೇ ಮಾಡೋದು, ಇಲ್ಲ ಅಂದ್ರೆ ಬಿಸ್ನೆಸ್ ತರ ಎಲ್ಲ ಅನ್ಕೊತಿದ್ದಾರೆ. ಏನ್ ಮಾಡೋದು ಅಂತ. ವ್ಯವಸಾಯ ಅಥವಾ ಇದು ಎಮ್ಮೆ ಸಾಕಾಣಿಕೆ ಈ ತರ ಎಲ್ಲ ಮಾಡ್ಬೇಕು ಅಂತ, ಅಗ್ರಿಕಲ್ಚರ್ ಹೋಗ್ಬೇಕಂತ ಇದ್ದಾರೆ. ಓಕೆ. ಏನ್ ಮಾಡೋದು? ಫಿನಾನ್ಷಿಯಲ್ ಕಂಡೀಷನ್ ಹೆಂಗಿರುತ್ತೆ? ಸಕ್ಸಸ್ ಆಗುತ್ತೆ ಮೇಡಮ್. 2028 ಆದ್ಮೇಲೆ ಬಿಗ್ ಸಕ್ಸಸ್ ಆಗುತ್ತೆ, ಮಾಡ್ಬೋದು. 2028 ಆದ್ಮೇಲೆ? ಹೌದು. 3 ಮುಖದ ರುದ್ರಾಕ್ಷಿ ಹಾಕ್ಸಿ, ಹಣಕಾಸು ರೈಸ್ ಆಗುತ್ತೆ, ಅಗ್ರಿಕಲ್ಚರ್ಗೂ ಒಳ್ಳೇದಾಗುತ್ತೆ. ಓಕೆ. ಅದು ರುದ್ರಾಕ್ಷಿಗೆ ನಿಮ್ಗೆ ಆಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಗುರುಜಿ. ಅಲ್ಲಿ ನಮ್ಮ ಟೀಮ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಓಕೆ. ಸೊ ಹಾಗೆ ನಮ್ಮ ನಕ್ಷತ್ರ ತರಂಗದ 15 ದಿವಸದ ಆನ್ಲೈನ್ ಅಸ್ಟ್ರಾಲಜಿ ಕ್ಲಾಸಸ್ಸು ಜೂನ್ 12. ಮರ್ತ್ಕೋಬೇಡಿ, ನಿಮ್ಮ ಅದೃಷ್ಟ ನಿಮ್ಮ ಕೈಲೇ. ಯಾಕೆಂದ್ರೆ ನಿಮ್ಮ ಹಣೆ ಬರ ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮ ಹಣೆ ಬರ ನೋಡಿಕೊಂಡು ನಿಮ್ಮ ಆಸೆಗಳನ್ನ, ಕೋಪಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೇಕು ಅಂದರೆ ಅಸ್ಟ್ರಾಲಜಿ ಹೆಲ್ಪ್ ಮಾಡುತ್ತೆ. ಪರಿಹಾರ ಮಾಡಲ್ಲ, ಹೆಲ್ಪ್ ಮಾಡುತ್ತೆ. ಪರಿಹಾರ ಕರ್ಮಕ್ಕೆ ತಕ್ಕಂತೆ ನಾವು ಬುಕ್ಕಲ್ಲೇ ಕೊಟ್ಬಿಟ್ಟಿದ್ದೀನಿ ಎಲ್ಲ. ನಮ್ಮ ನಕ್ಷತ್ರ ತರಂಗ ಬುಕ್ ಇದೆ. ಓಕೆ. ಸೊ ಅದರಲ್ಲಿ ನಿಮಗೆ ಮಂತ್ರ, ತಂತ್ರ, ಜಮ್ ಸ್ಟೋನ್ ಹಾಕೋದು, ರುದ್ರಾಕ್ಷಿ ಹಾಕೋದು, ಪ್ರಿಡಕ್ಷನ್ ಹೆಂಗೆ ಮಾಡೋದು, ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಕೇವಲ 11,300 ರೂಪಾಯಿನಲ್ಲಿ ಬರೀ 8,500 ರೂಪಾಯಿ ಒಂದು ಆಫರ್. ಫೆರೋಜಾ ಕ್ರಿಸ್ಟಾಲ್ ಲಕ್ಕಿ ಸ್ಟೋನ್ 4,000 ರೂಪಾಯಿದು 6 ಕ್ಯಾರೆಟು ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ 4ನೇ ಬ್ಯಾಚ್ ಸೇರ್ಕೊಳ್ತಕ್ಕಂಥವ್ರಿಗೆ. ಸೊ ಯಾರ್ಯಾರಿಗೆ ಬೇಕು, ನಮ್ಮ ಆಫೀಸ್ ನಂಬರ್ ಕೆಳಗಡೆ ಕಾಣಿಸ್ತಾ ಇದೆ. ಕ್ಲಾಸು ಜಾಯ್ನ್ ಆಗಿ ಆ ಸ್ಟೋನ್ನೂ ಪಡ್ಕೊಳ್ಳಿ, ಜೊತೆಗೆ ನಿಮ್ಮ ಅದೃಷ್ಟನೂ ಹೆಚ್ಚಿಸ್ಕೊಳ್ಳಿ. ಹಣೆ ಬರ ಬದಲಾಗೋದು ಯಾವಾಗ ಅಂದರೆ ಒಳ್ಳೆ ಪ್ಲ್ಯಾನಿಂಗ್ ಮಾಡಿದಾಗ. ಪ್ಲ್ಯಾನಿಂಗ್ನೇ ಕೊಡ್ತಕ್ಕಂಥದ್ದು ನಮಗೆ ಗ್ರಹಗಳು. ಗ್ರಹಗಳು ಯಾವತ್ತೂ ಕೆಟ್ಟದ್ದು ಮಾಡೋಕ್ಕೆ ಬರಲ್ಲ. ಕೆಟ್ಟದಿದ್ರೆ ಎಚ್ಚರಿಸ್ತವೆ, ನೀನು ಈ ಸಮಯದಲ್ಲಿ ಹಿಂಗಿರು ಅಂತ. ಸೊ ಅದನ್ನು ಯಾವುದೋ ಒಂದು ಕನ್ಸಲ್ಟೇಷನಲ್ಲಿ ಆಗಿರ್ಬೋದು, ಫ್ರೀ ಕಾಲಲ್ಲಿ ಆಗಿರ್ಬೋದು, ಆ ಥರ ತಿಳ್ಕೊಳ್ಳೋದು ಕಷ್ಟ. ನಿಮ್ಮನ್ನೇ ನೀವು ಪ್ರತಿಯೊಂದು ಸಮಯದಲ್ಲೂ, ಪ್ರತಿಯೊಂದು ತಿಂಗಳಲ್ಲೂ, ಪ್ರತಿಯೊಂದು ವರ್ಷದಲ್ಲೂ ನೋಡ್ಕೋತಾ ಇದ್ರೆ ಗ್ರಹಗಳ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ಬರುತ್ತೆ, ಅದೃಷ್ಟನೂ ಬರುತ್ತೆ. ಯಾಕೆ ಬರಲ್ಲ? ಕೆಟ್ಟ ಜಾತಕನೂ ಕೂಡ ಒಳ್ಳೇದು ಮಾಡ್ಕೋಬೇಕು ಅಂದರೆ ಆ ವ್ಯಕ್ತಿ ಪ್ಲ್ಯಾನ್ ಮೇಲೆ ನಿಂತಿರುತ್ತೆ. ಸೊ ಅದಕ್ಕೆ ಅಸ್ಟ್ರಾಲಜಿ ಹೆಲ್ಪ್ ಮಾಡುತ್ತೆ ಗ್ರಹಗಳು. ಓಕೆ. ಸೊ ಯಾರ್ಯಾರಿಗೆ 8,500 ರೂಪಾಯಿ ತಕ್ಷಣಕ್ಕೆ ಪೇ ಮಾಡೋಕ್ಕಾಗಲ್ಲ, 1,000 ರೂಪಾಯಿನ ನೀವು ಅಡ್ವಾನ್ಸ್ ಪೇ ಮಾಡಿ ಇವತ್ತೇ ನಾಳೆಯಲ್ಲಿ ರಿಜಿಸ್ಟರ್ ಆಗ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.